ಸೆಟ್ಟು 725 ಸೆಟ್ ಫುಲ್ಲು ನೆಕ್ಲೆಸ್ ಹಾರ ಜುಮ್ಕಿ. ಇದು ಚೆನ್ನಾಗೈತೆ ತಕೈ ತಗೋಪು ತಕ ಇದನ್ನ ಪರವಾಗಿಲ್ಲ 3500 3500 ಅದು ಆ ಸಿಂಗಲ್ 4500 550 ಇದು ಚೈನ್ ಅದು ಸೇರಿ 100 ರೂಪಾಯಿ 150 ರೂಪಾಯಿ. ಇದು ಬಂದು ಇನ್ನೇನು 150 ರೂಪಾಯಿ. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವಿವತ್ತು ಹೊರಟಿರೋದು ಚಿಕ್ಕಪೇಟೆಗೆ. ಅಂದರೆ ಸ್ವಲ್ಪ ಜ್ಯುವೆಲರಿ ತೊಗೋಬೇಕಾಗಿತ್ತು. ಅಂದರೆ ನಾವು ತೊಗೋತಿರೋದು ಗೋಲ್ಡು ಸಿಲ್ವರಲ್ಲ, ಆರ್ಟಿಫಿಷಿಯಲಲ್ಲಿ. ಅದರಲ್ಲಿ ಗ್ಯಾರಂಟಿದು ಬೇಕಾಗಿತ್ತು ನಮಗೆ. ಎಷ್ಟೇ ನಾವು ಯೂಸ್ ಮಾಡಿದ್ರೂ ಅದು ಕಪ್ಪು ಆಗಬಾರ್ದು ಮತ್ತು ವೈಟು ಆಗಬಾರ್ದು, ಮತ್ತು ನಾವು ತುಂಬ ದಿನ ಬಾಳಿಕೆ ಬರಬೇಕು. ಆ ಥರ ಒಂದು ತೊಗೊಳೋದಕ್ಕೆ ಅಂತಂದ್ಬಿಟ್ಟು ಹೊರಟಿದ್ದು. ನಮಗೊಂದು ಫಸ್ಟು ಶಾಪ್ ಗೊತ್ತಿತ್ತು. ನಾವು ತುಂಬ ವರ್ಷಗಳಿಂದ ನಾವು ಅಲ್ಲಿ ತೊಗೊಳ್ತಾ ಇದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಮದುವೆ ಇತ್ತು, ನಮ್ಮ ರಿಲೇಟಿವಲ್ಲಿ ನಮ್ಮ ಅತ್ತೆ ಮಗಂದು. ಅದಕ್ಕೋಸ್ಕರ ಅವರು ಎಲ್ಲರೂ ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಹೊರಟ್ವಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಂದ್ವಿ. ಇವಾಗ ಕರೆಕ್ಟಾಗಿ ನಾನು ಅಡ್ರೆಸ್ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಂತೂ ನೀವು ಒಂದು ಸಾರಿ ಹೋಗಿ ತೊಗೊಂಡ್ರೆ, ನಾವು ಒಂದು ಸಾರಿ ಹೋಗಿ ತೊಗೊಂಡಿದ್ದಕ್ಕೆ 7-8 ವರ್ಷ ಆದರೂ ನಾವು ಮತ್ತೆ ಅಲ್ಲೇ ಹೋಗ್ತಾ ಇದ್ದೀವಿ. ತುಂಬ ಜನಕ್ಕೂ ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ಆ ಶಾಪಲ್ಲಿ. ತುಂಬ ಜನನು ಹೋಗಿ ಅಲ್ಲಿ ತೊಗೊಂಡಿದ್ದಾರೆ. ಮದುವೆಗಳಿಗಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ಒಂದು ಉಂಗುರದಿಂದ ನೋಸ್ ಪಿನ್ನಿಂದ ಹಿಡಿದು ಲಾಂಗ್ ಸರ ತನಕ ತುಂಬಾ ಎಲ್ಲ ಥರ ವೆರೈಟಿಗಳು ಸಿಗುತ್ತೆ. 10 ರೂಪಾಯಿಂದ ಹಿಡಿದು 1000 ರೂಪಾಯಿ ತನಕ, 5000 ರೂಪಾಯಿ ತನಕ, 6000, 7000, ಲಾಸ್ಟ್ 11,000 ರೂಪಾಯಿದು ಸಿಗುತ್ತೆ. ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಎಲ್ಲ ಥರನೂ ಸಿಗುತ್ತೆ. ಸ್ಟೇಷನ್ ನಾವು ಇಳ್ಕೊಂಡ್ರೆ ಸ್ಟ್ರೈಟ್ ಹೋಗಬೇಕು. ರೈಟ್ ಸೈಡು ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದರೆ ಇಲ್ಲಿ ದೇವಸ್ಥಾನನೂ ಇದೆ ನೋಡ್ಕೊಳ್ಳಿ. ಎಲ್ಲೂ ಟರ್ನ್ ಆಗೋದು ಬೇಡ. ಸ್ಟ್ರೈಟ್ ಬನ್ನಿ. ಈಗೇನೆ ನಾವು ಇದರಿಂದ ಬರಬೇಕಾದ್ರೆ ಮೆಟ್ರೋ ಸ್ಟೇಷನಲ್ಲಿ ಇಳಿದು ರೈಟ್ ಸೈಡ್ಗೆ ಸ್ಟ್ರೈಟ್ ಬರಬೇಕು. BVK ಅಯ್ಯಂಗಾರ್ ಸರ್ಕಲ್ ಇದೆಯಲ್ಲ, ಅಲ್ಲಿ ತನಕನೂ ಬರಬೇಕು. BVK ಅಯ್ಯಂಗಾರ್ ಸರ್ಕಲ್ ತನಕ ಬರಬೇಕು. ಆ ಶಾಪು ತುಂಬಾ ಈಸಿ ಅಡ್ರೆಸ್ ಹೇಳೋದು. ಅಂದರೆ ಒಳಗಡೆ ಐತೆ, ಗೊತ್ತಾಗಲ್ಲ ಯಾರಿಗೂ. ನಾನಿವಾಗ ಕರೆಕ್ಟಾಗಿ ಅಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ BVK ಅಯ್ಯಂಗಾರ್ ಸರ್ಕಲ್ ಇದೆಯಲ್ವ, ಆಟೋ ಸ್ಟ್ಯಾಂಡ್ ಎಲ್ಲ ಇದೆ ನೋಡಿ. ಅದರಿಂದ ಸ್ವಲ್ಪ ಹಿಂದಕ್ಕೆ ನೋಡಿ ಇಲ್ಲಿ ಬರಬೇಕು. ಇಲ್ಲಿ ಬಂದರೆ ಗೊತ್ತಾಗುತ್ತೆ. ನಾನು ಇವಾಗ ಶಾಪ್ ಹೆಸರೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ RC ಸೈಂಟಿಫಿಕ್ ಗೋಲ್ಡ್ ಅಂತ ನೋಡ್ಕೊಳ್ಳಿ. ಇಲ್ಲಿ ಅಡ್ರೆಸ್ಸು ನಾನು ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನಂಬರು ಮತ್ತು ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಇಲ್ಲಿ ಒಳಗಡೆ ಬರಬೇಕು. ಇಲ್ಲಿ ಬರೀ ಪ್ಯಾಂಟು ಶರ್ಟು ಈ ಥರ ಹಾಕಿದ್ದಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಳಗಡೆ ಬನ್ನಿ. ಇಲ್ಲಿ ಒಳಗಡೆ ಬಂದು ಸ್ಟ್ರೈಟ್ ಇದು ಹೋಲ್ಸೇಲ್ ಅಂಗಡಿ. ಇಲ್ಲಿ ಸ್ಟಿಕ್ಕರು, ಕ್ಲಿಪ್ಪು, ಲೇಡೀಸ್ಗೆ ಏನೇನು ಬೇಕೋ ಕ್ಲಿಪ್ಪು, ರಿಬ್ಬನ್ನು, ಹೇರ್ ಪಿನ್ನು ಎಲ್ಲನೂ ಸಿಗುತ್ತೆ. ಆದರೆ ಅಲ್ಲಿ ಹೋಲ್ಸೇಲು, ಸಿಂಗಲ್ ಏನೂ ಕೊಡೋಲ್ಲ. ಅಲ್ಲಿಂದ ಫಸ್ಟ್ ಫ್ಲೋರ್ ಹೋಗಬೇಕು. RC ಸೈಂಟಿಫಿಕ್ ಗೋಲ್ಡ್ ಅಂತ. ಇಲ್ಲಿ ಫಸ್ಟ್ ಫ್ಲೋರಲ್ಲಿರೋದು. ಇಲ್ಲಿಂದ ಹಿಂಗೆ ಮೇಲ್ಗಡೆ ಬರಬೇಕು. ಇಲ್ಲಿ ಬಂದರೆ ಲೆಫ್ಟ್ ಸೈಡಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ. ರೈಟ್ ಸೈಡ್ಗೆ ಈ ಗೋಲ್ಡ್ ಶಾಪ್ ಇರೋದು. ಲೆಫ್ಟ್ ಸೈಡ್ಗೆ ಬಟ್ಟೆ ಅಂಗಡಿ ಇದೆ ನೋಡಿ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ದೊಡ್ಡದಾಗಿ. ಇಲ್ಲಿ ಒಳಗಡೆ ಇಲ್ಲಿ ಬರಬೇಕು. ಇಲ್ಲಿ ದೇವ್ರದ್ದು ಪ್ರತಿಯೊಂದು ಥರನೂ ಸಿಗುತ್ತೆ. ದೇವ್ರಿಗೆ ಇವಾಗ ಓಲೆ ತವಿಂದ ಮೂಗ್ಬಟ್ಟು, ಕಂಠಿ ಹಾರಗಳು, ಕಾಸಿನ ಸರ ಎಲ್ಲ ಥರನೂ ಸಿಗುತ್ತೆ. ಮತ್ತು ಓಲ್ಡ್ ಡಿಸೈನು, ಆವಾಗ ಯಾವ್ಯಾವ ಡಿಸೈನಲ್ಲಿ ಬರ್ತಿತ್ತೋ ಪ್ರತಿಯೊಂದು ಈ ಶಾಪಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಯಾವ ಥರ ಬೇಕು ಅಂದರೆ, ಯಾವ ಪ್ರೈಸಲ್ಲಿ ಬೇಕು ಅಂದರೆ ಅದೆಲ್ಲ ತೋರಿಸ್ತಾರೆ. 300, 400ಗೆಲ್ಲ ನೆಕ್ ಚೈನು, ನೆಕ್ ಸರಗಳಂತೂ, ನೆಕ್ಲೆಸ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಂತೂ ಇಲ್ಲಿ ಪ್ರತಿಯೊಂದೂ ಅಷ್ಟೇ. ಅದು ಇಯರಿಂಗ್ಸು ಅಷ್ಟೇ, ಸೆಟ್ಟಲ್ಲಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ಒಂದು ಸಾರಿ ನೀವು ಇಲ್ಲಿ ಭೇಟಿ ಕೊಡಿ, ನೀವೇನು ಅಂದ್ಕೊಳ್ತೀರಾ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ. ಮತ್ತು ಬೇಗ ಬ್ಲಾಕ್ ಆಗೋಲ್ಲ, ಏನೂ ಇಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಅದರಲ್ಲೂ ಅವರೇ ಹೇಳ್ತಾರೆ ಬಿಳಿ ಬಟ್ಟೆ ಅಥವಾ ಹತ್ತಿ ಇದರಲ್ಲಿ ಇಟ್ಟರಂತೂ ಎಷ್ಟು ವರ್ಷ ಆದರೂ, ನಾನು ತುಂಬ ವರ್ಷಗಳು ಸುಳ್ಳೇನು ಹೇಳ್ತಾ ಇಲ್ಲ ನಾನು. ಆಗಲೇ 5-6 ವರ್ಷದಿಂದ ತೊಗೊಂಡಿದ್ವಿ ಒಂದು ಲಾಂಗ್ ಹಾರ. ನಾವು 5,500 ಏನೋ ಕೊಟ್ಟು ತೊಗೊಂಡಿದ್ವಿ. ಅದು ಅಷ್ಟೊಂದು ಅಮೌಂಟ್ ಹಾಕ್ಬೇಕಾದ್ರೂ ನಮಗೊಂಥರ ಅನಿಸ್ತಾ ಇತ್ತು. ಇಷ್ಟೊಂದು ಅಮೌಂಟ್ ಹಾಕ್ಬಿಟ್ಟು ನಾವು ತೊಗೊಳ್ತಾ ಇದ್ದೀವಿ, ಅದು ಏನಾಗುತ್ತೋ ಆಮೇಲೆ ಅಂತ. ಆಮೇಲೆ ಅವರು ಹೇಳಿದ್ರು, ನೀವು ಹೇಗೆ ಯೂಸ್ ಮಾಡ್ತೀರೋ ಹಾಗೆ
ಅಂದರೆ ನೈಟೆಲ್ಲ ಹಾಕ್ಕೊಂಡು ಮಲ್ಕೋಬಾರ್ದು. ಮತ್ತು ಇದು ಪರ್ಫ್ಯೂಮ್ ಬೀಳಬಾರ್ದು. ಈ ಥರ ನಾವು ಯಾವುದೇನೇ ಆರ್ಟಿಫಿಷಿಯಲ್ ತೊಗೊಂಡ್ರೆ ಅದಕ್ಕೆ ಪರ್ಫ್ಯೂಮ್ ತಾಕಬಾರ್ದು. ಮತ್ತು ನಾವು ಬಿಳಿ ಬಟ್ಟೆ ಇಲ್ಲ ಅಂತ ಈ ಬನಿಯನ್ ಬಟ್ಟೆ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಅದರೊಳಗಡೆ ಜೋಪಾನವಾಗಿ ಇಟ್ಟಿದ್ರು ಅಷ್ಟೇ ಬಾಳಿಕೆ ಬರುತ್ತೆ. ಮತ್ತು ಹತ್ತಿನಲ್ಲಿ ಇಡಬೇಕು. ಹತ್ತಿನಲ್ಲಿ ಇಟ್ಟರೆ ಏನೂ ಆಗೋಲ್ಲ, ಎಷ್ಟು ವರ್ಷ ಆದರೂ ನಾವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಇದಂತೂ ಸುಖೆ ಎಷ್ಟು? ಎಷ್ಟಿದು? 775. ಇದು 950. ಬೇಡ, ಇದ್ರಲ್ಲಿ ತೋರಿಸಿ ಮುಟ್ಟೆ ಇಂದ ಅವರೆಲ್ಲ ಇನ್ನೊಬ್ರ ಆಂಟಿ ಇದ್ರಲ್ಲ. ಇದೆಷ್ಟು? 700. 700. ಇದ್ ನೋಡಮ್ಮ, ಇವಾಗ ಈ ಡಿಸೈನ್ ನೋಡಿ. ಎಲ್ಲ 1000 ರೂಪಾಯಿ ಒಳಗಡೆ 800 ರೂಪಾಯಿ ನೋಡಿ. ಚೆನ್ನಾಗೈತೆ ಇದು. ಹಾ ನೋಡಮ್ಮ, ಇವುಗಳಲ್ಲಿ ಅದ್ ಬೇಡ ಅಂತಂದ್ರೆ ಇದ್ರಲ್ಲಿ ನೋಡು. ಇದು ಚೆನ್ನಾಗೈತೆ. ನಿನ್ ಮಗಳಿಗೂ ಆಯ್ತೈತೆ ತಗೋ ಒಂದ್ ಸೆಟ್. ಇದಿರ್ಲಾ ಆಂಟಿ? ಇದಿರ್ಲಿ. ಬೇಡ, ಅದೇ ಚೆನ್ನಾಗಿ ನೋಡು. ನಾನು ಇದು ಲಾಂಗ್ ಹಾರ ಮತ್ತು ನೆಕ್ಲೆಸು ಮತ್ತು ಇಯರಿಂಗ್ಸು. ಇದು ಸೆಟ್ ಬಂದು 700ಇಂದ ಸ್ಟಾರ್ಟ್ ಇದೆ. ಅಂದರೆ ಇದು ಒಂದು ಸ್ವಲ್ಪ ಚೆನ್ನಾಗಿದೆ. ಫಂಕ್ಷನ್ಗಳಿಗೆ, ಮದುವೆಗಳಿಗೆಲ್ಲ ಹಾಕೋ, ರಿಸೆಪ್ಷನ್ಗೆಲ್ಲ ಹಾಕೋ ಥರನೇ ಇದೆ. ಸ್ವಲ್ಪ ಚೆನ್ನಾಗಿದೆ. ಇದು 700ಇಂದ ಸ್ಟಾರ್ಟ್ ಆಗಿದೆ. 900 ತನಕ ಈ ಕ್ವಾಲಿಟಿಲಿ, ಅಂದರೆ ಆ್ಯಂಟಿಕ್ ಇದು ಒಂದು ತುಂಬಾ ಚೆನ್ನಾಗಿತ್ತು. ಇದು ನಾವು ನೋಡಿದ ತಕ್ಷಣ ಇದು ಒಂದು ಕಲೆಕ್ಷನ್ ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಡಿಸೈನು ಅಂದರೆ ಸ್ವಲ್ಪ ಒಂದೇ ಥರನೇ ಇತ್ತು. ಅದರಲ್ಲಿ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆಸಿದ್ದು. ಇದು ಮದುವೆ ರಿಸೆಪ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ. ಇಲ್ಲಾಂದರೆ ಲಾಂಗ್ ಹಾರ ಬೇಡ ಅಂತಂದರೆ ಬರೀ ನೆಕ್ಲೆಸ್ ಆದರೂ ಹಾಕ್ಕೋಬೋದು, ಇಲ್ಲ ನೆಕ್ಲೆಸ್ ಬೇಡ ಅಂದರೆ ಲಾಂಗ್ ಹಾರ ಆದರೂ ಹಾಕ್ಕೋಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅದು ಬೀಡ್ಸಲ್ಲಂತೂ ಇವಾಗ ಫೇಮಸ್ ಆಗಿ ಹೋಗಿದೆಯಲ್ವಾ, ಅದು ಬೀಡ್ಸಲ್ಲಿ ಇವಾಗ ಲಾಂಗ್ ಹಾರಗಳು, ಅದು ಕಲರಲ್ಲಿ ಆ ಥರದ್ದು ನೋಡೋಣ, ಅದರಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೆಗೆಸಿದ್ದು. ಅಂದರೆ ನಾವು ಫಸ್ಟೇ ಒಂದು ಮಾಡಿಸಿದ್ವಿ ಆ ಥರದ್ದು ರಾಜಾ ಮಾರ್ಕೆಟಲ್ಲಿ. ಅಂದರೆ ನಾವೆಲ್ಲ ಸಪ್ರೇಟಾಗಿ ನಾವು ತೊಗೊಂಡು ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಇಲ್ಲೂ ಅದೇ ಥರ ಕಲರ್ದೆಲ್ಲ ಕಲರ್ ಬಿಡ್ಸಲ್ಲೆಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನೋಡೋಣ ಅದರಲ್ಲೂ ಅಂತಂದ್ಬಿಟ್ಟು ತೆಗೆಸಿದ್ದು. ಅಂದರೆ ನಾವು ಫಸ್ಟ್ ಇಲ್ಲಿ ಇಯರಿಂಗ್ಸು ಅಷ್ಟೇ, ಜುಮ್ಕಾ ಕಲೆಕ್ಷನ್ ಅಂತೂ ಸೂಪರ್. ಇಲ್ಲಿ ನಾವು ಬಂದಾಗೆಲ್ಲ ಇಲ್ಲಿ ಜುಮ್ಕಾ ತೊಗೊಳ್ದಿರೋ ಹೋಗಲ್ಲ. ನಂಗೆ ಜುಮ್ಕಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದೊಂದು ಓಪನ್ ಜುಮ್ಕಾ ಅಕ್ಕ ಇಲ್ಲಿ ಹಾಕಿದಿರಲ್ಲ ಮೇಲೆ 2,500 ತೋರಿಸಿದ್ರು. ಇದು ಇದು ಚೆನ್ನಾಗೈತೆ. ಪುಟಕೈ ತಗೋ ಪುಸ್ತಕ. ಬೀಡ್ಸಲ್ಲಂತೂ ತುಂಬಾ ಚೆನ್ನಾಗಿದೆ. ಅದು ಸಣ್ಣ ಬೀಡ್ಸ್ ಬರುತ್ತಲ್ಲ, ಅದು ಒಂದು 3000 ಮೇಲಿದೆ. ಇದು ಮುತ್ತಿಂದಾಗ್ಬೋದು. ಈ ಸಣ್ಣ ಬೀಡ್ಸಲ್ಲಿ ಬರುತ್ತಲ್ಲ ಅದು 3000 ಮೇಲೆ ಆಗುತ್ತೆ ಪ್ರೈಸು. ಮತ್ತು ಇದರಲ್ಲೇ ದಪ್ಪ ಬೀಡ್ಸ್ ಬರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ 1100, 1,500 ಈ ಥರದಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದೊಂದು ಸ್ವಲ್ಪ ಗೋಲ್ಡ್ ಕವರಿಂಗ್ ಇರುತ್ತಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಸಣ್ಣ ಬೀಡ್ಸಲ್ಲಿ ಇರೋದಕ್ಕೆ. ಅಂದರೆ ಇಲ್ಲಿ ಫಸ್ಟೇನೇ ಅವ್ರು ಹೇಳಿರ್ತಾರೆ ಎಷ್ಟು ಏನು ಅಂತ ಅಮೌಂಟ್ ಫಸ್ಟೇ ಹೇಳ್ಬಿಡ್ತಾರೆ. ಇಲ್ಲಿ ಡಿಸ್ಕೌಂಟ್ ಏನು ಮಾಡ್ಕೊಂಡು ಕೊಡೋಲ್ಲ ಅವರು. ಹೋಲ್ಸೇಲ್ ಅಂಗಡಿ ಇಲ್ಲಿ ಪ್ರೈಸು ಫಿಕ್ಸೈಡ್ ಇರುತ್ತೆ.
ಫಸ್ಟೇ ಅವ್ರು ಹೇಳ್ತಾರೆ, ಅಂದರೆ ನಮಗೆ ಹೊರ್ಗಡೆ ನಾವು ಬೇರೆ ಎಲ್ಲಾದರೂ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಂಡ್ರೆ ಅಲ್ಲಿಗಿಂತ ಇಲ್ಲಿ ಪ್ರೈಸ್ ತುಂಬಾ ಕಡಿಮೆ ಇರುತ್ತೆ. ನೀವೇ ಬೇಕಾದ್ರೆ ಒಂದು ಸರಿ ನೋಡ್ಬೋದು. ಇದನ್ನು ನಾವು ಇವಾಗ ಸೆಟ್ಟಲ್ಲಿ ತೊಗೊಂಡ್ವಲ್ಲ, ಅದು ಹೊರಗಡೆ ನಾವು ಎಲ್ಲೇ ಕೇಳಿದ್ರು 1000 ಮೇಲೇ. 700 ಹೇಳಿದ್ರಲ್ಲ, ಅದೆಲ್ಲ 900, 1200 ಈ ಥರ ಇರುತ್ತೆ. ಆದರೆ ಇಲ್ಲಿ 700. ಅದರಲ್ಲಿ ಸ್ವಲ್ಪ ಅವ್ರು ಫುಲ್ಲು ಎಲ್ಲ ನಾವೇನು ಕೇಳಿಲ್ಲ ಅಂತಂದರೆ ಪಾಪ ಅವರೇನೇ ಲಾಸ್ಟಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಂದರೆ ಜಾಸ್ತಿ ಕಮ್ಮಿ ಮಾಡಲ್ಲ, ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅವರೇ ಕಮ್ಮಿ ಮಾಡ್ಕೊಂಡು ಕೊಡ್ತಾರೆ. ನಾವು ಜಾಸ್ತಿ ತೊಗೊಂಡಾಗ ಅವರೇ ಸ್ವಲ್ಪ ಕಮ್ಮಿ ಮಾಡಿ ಅಂತೇನಾದರೂ ಅಂದರೆ ಸಾಕು, ಅವರೇ ಮಾಡ್ತಾರೆ. ಅದಕ್ಕೂ ಮೀರಿದ್ದು ಅವ್ರು ಮಾಡಲ್ಲ. ತುಂಬಾ ಚೆನ್ನಾಗಿದೆ. ಇದು ದಪ್ಪ ಬಿಟ್ಸಲ್ಲಿ ಇದಂತೂ ತುಂಬಾ ಚೆನ್ನಾಗೈತೆ. ಇದೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಇದೆಲ್ಲ 1100, 1200ಅಲ್ಲಿ. ಈ ಬೀಡ್ಸಲ್ಲಿ ಒಂದು ಮಾತ್ರ 1900. ಇದು ಒಂದು ತುಂಬಾ ಚೆನ್ನಾಗಿತ್ತು. ಅಂದರೆ ಇದು ಗೋಲ್ಡ್ ಕವರಿಂಗಲ್ಲಿ ಬರಲ್ಲ, ಆ್ಯಂಟಿಕ್ ಥರ ಬರುತ್ತೆ. ಆ ಥರ ಡಿಸೈನ್ ಇದು ಈ ಬೀಡ್ಸಲ್ಲಿ. ಒಂದಕ್ಕಿಂತ ಚೆನ್ನಾಗಿ ಇದು ಸ್ಯಾರಿ ಮ್ಯಾಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಕ್ಕೆಲ್ಲ ಕಲರ್ಸ್ ತುಂಬಾ ಚೆನ್ನಾಗಿ ತುಂಬಾನೇ ಗ್ರ್ಯಾಂಡ್ ಆಗುತ್ತೆ. ನಾವು ಮಾಡಿಸಿರೋದು ಇದೇ ಥರ. ನಮ್ಮದು ಅಷ್ಟೇ, ಅದು ಒಂದು ಹಾರ ಹಾಕ್ಕೊಂಡು ಅದು ಇಯರಿಂಗ್ಸ್ ಸೆಟ್ಟಲ್ಲಿ ಒಂದು ಇರುತ್ತಲ್ಲ, ಅದು ಹಾಕ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ದೇವ್ರದ್ದು ನಾವು ದೇವ್ರವು ಏನೇ ಬೇಕು ಅಂತಂದರೂ ಕಿರೀಟ ತವಿಂದ ಹಿಡಿದು ಪ್ರತಿಯೊಂದು ದೇವ್ರ ಚೋಲಿ ತವಿಂದ ಹಿಡಿದು ಮೂಗ್ಬೆಟ್ಟು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಇಲ್ಲಿ ಜಾಸ್ತಿ ಜನ ಬರ್ತಾರೆ ಈ ಅಂಗಡಿಲಂತೂ. ದೇವರು ಪೂಜೆ ಸಾಮಾನುಗಳ್ದಂತೂ ತೊಗೊಳೋದಕ್ಕೆ. ಪೂಜೆ ಸಾಮಾನು ಅಂತಂದರೆ ದೇವ್ರಿಗೆ ಅಲಂಕಾರದ್ದು, ಅದಕ್ಕೆ ಹಾರಗಳು ಮತ್ತು ಓಲೆ ನೋಡಿ, ಈ ಥರ ಕಾಸಿನ ಸರಗಳು ಇವೆಲ್ಲ ಅಂತೂ ದೇವ್ರಿಗೆ ಹಾಕೋದಕ್ಕೆ. ಮತ್ತು ಅವಾಗ ಓಲ್ಡ್ ಡಿಸೈನ್ ಇದಿತ್ತಲ್ಲ ಎಲ್ಲರ ಹತ್ರನೂ, ನಮ್ಮೂರಲ್ಲೂ ಅವಾಗ ಎಲ್ಲರೂ ಇದೇ ಥರದೇ ಹಾಕ್ತಾಯಿದ್ದಿದ್ದು ಕಾಸಿನ ಸರ ಅಂತೂ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಓಲ್ಡ್ ಡಿಸೈನ್ ಎಲ್ಲ ಸಿಗುತ್ತೆ ಇಲ್ಲಿ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಇದು ಪ್ರೈಸ್ ಬಂದು 1200, 300 ಈ ಥರ ಇದೆ. ತುಂಬಾ ಚೆನ್ನಾಗಿತ್ತು. ನಾನು ಅದೆಲ್ಲ ನೋಡ್ತಾಯಿದ್ದೆ. ಅಂದರೆ ಇವಾಗ ಯಾರು ಈ ಥರ ಜಾಸ್ತಿ ಹಾಕಲ್ಲ, ಆದರೆ ಹಳ್ಳಿಗಳ ಕಡೆ ಇವಾಗೂ ಈ ಕಾಸಿನ ಸರ ಎಲ್ಲ ಹಾಕ್ತಾರೆ. ನೆಕ್ಸ್ಟು ಮಾಂಗಲ್ಯ ಸರಗಳು, ಮಾಂಗಲ್ಯ ಚೈನು ಗ್ಯಾರಂಟಿದು ಬಂದು 700. ಸ್ವಲ್ಪ ಸಣ್ಣ ಇರೋದು 600, 700 ಸಿಗುತ್ತೆ. ಸ್ವಲ್ಪ ದಪ್ಪ ಇದ್ದು ಲೆಂತು ಉದ್ದ ಬರುತ್ತಾ ಅದು 900. ಅಂದರೆ ಇದರಲ್ಲಿ ಗ್ಯಾರಂಟಿಲಿ. ಇಲ್ಲ ಮಾಮೂಲಿ ಸರನೇ ಬೇಕು ಮಾಂಗಲ್ಯ ಚೈನು ಅಂತಂದರೆ 200ಗೆಲ್ಲ ಇದೆ. 175, 200 ಈ ಥರ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಸಿಗುತ್ತೆ, ಎಲ್ಲ ಥರನೂ ಸಿಗುತ್ತೆ, ಗ್ಯಾರಂಟಿಲೂ ಸಿಗುತ್ತೆ. ಮತ್ತು ನಮ್ಗೆ ಅಷ್ಟಾಗಲ್ಲ, ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೊಡಿ ಅಂತಂದರು ಆ ಥರನೂ ಸಿಗುತ್ತೆ. ದೇವ್ರಿಗಂತೂ ಇದು ಡಮರು ಎಲ್ಲ ಎಷ್ಟು ಚೆನ್ನಾಗಿತ್ತು. ದೇವ್ರ ಒಡವೆಗಳು ಎಷ್ಟು ದೊಡ್ಡ ದೊಡ್ಡ ಹಾರಗಳು. ಒಂದು ಸೈಡೆಲ್ಲ ದೇವ್ರ ಹಾರಗಳು ಇಟ್ಟಿದ್ದಾರೆ, ಇನ್ನೊಂದು ಸೈಡೆಲ್ಲ ಈ ಜ್ಯುವೆಲರಿ ಇಟ್ಟಿದ್ದಾರೆ. ಇಯರಿಂಗ್ಸು ಮತ್ತು ನೆಕ್ಲೆಸ್ಗಳು ಪ್ರತಿಯೊಂದು ಇದೆ. ಏರ್ ಪಿನ್ನಿಂದ ಹಿಡಿದು ಏರ್ ಪಿನ್ನಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ದೇವ್ರ ಕಿರೀಟ ಮತ್ತು ಹಾರ, ಮುತ್ತಿನ ಹಾರಗಳು, ಓಲೆ, ಜುಮ್ಕ ಎಲ್ಲ ಥರದ್ದು ದೇವ್ರಿಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತ. ಪ್ರತಿಯೊಂದು ಸಿಗುತ್ತೆ. ಮತ್ತು ಭರತನಾಟ್ಯಮ್ಗೂ ಅಷ್ಟೇ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಭರತನಾಟ್ಯಂ ಸೆಟ್ಟು ಎಲ್ಲನೂ ಇಲ್ಲಿ ಸಿಗುತ್ತೆ. ನಮ್ಗೆ ಇಂಥದ್ದು ಇದೆ ಇಂಥದ್ದಿಲ್ಲ ಅನ್ನೋ ಹಾಗೆ ಇಲ್ಲ. ಒಂದೇ ಶಾಪಲ್ಲಿ ಎಲ್ಲದನ್ನೂ ಸಿಗೋ ಅಂಥ ಶಾಪು ಇದು. ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಟಾಪ್ ಬಂದು 100ಇಂದ ಇದೆ. 125, 120, 175 ಅಂದರೆ ಸ್ವಲ್ಪ ಮೋಪ್ ಥರ ಮುಂದೆಗಡೆ ಡಿಸೈನ್ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ 175. ಫುಲ್ ಪ್ಲೈನಲ್ಲಿ ಬರುತ್ತಲ್ಲ ಡಾಬು ಅದು 150. ಅದು ತುಂಬಾ ಚೆನ್ನಾಗಿದೆ. ಬ್ಯಾಂಗಲ್ಸು ಅಷ್ಟೇ. ಇದು 300ಇಂದ ಸ್ಟಾರ್ಟ್. ಅಂದರೆ 300 ಅಂತಂದರೆ 4 ಬಳೆಗೆ, 4 ಬ್ಯಾಂಗಲ್ಗೆ 300. ಅದು ಲಕ್ಷ್ಮಿ ಡಿಸೈನ್ ಎಲ್ಲ ಬಂದಿರುತ್ತಲ್ಲ ಆ ಥರ ಡಿಸೈನು. ಮತ್ತು ಮಧ್ಯದಕ್ಕೆ ನಮಗೇನಾದರೂ ಕಡ ಟೈಪಲ್ಲಿ ಬೇಕು ಅಂತಂದ್ರೂ ಅಷ್ಟೇ. ಆ್ಯಂಟಿಕಲ್ಲಿ ಬಂದು ಕಡ ಟೈಪು ಆ್ಯಂಟಿಕಲ್ಲಿ ಬಂದು 600, 500ಇಂದ ಇದೆ. ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಟಿಕಲ್ಲಿ ತುಂಬಾ ಚೆನ್ನಾಗೈತೆ. ಮತ್ತು ಈ ಮಾಮೂಲಿ ಕಡ ಟೈಪು ದಪ್ಪ ಬ್ಯಾಂಗಲ್ ಥರ ಬರುತ್ತಲ್ಲ, ಮಧ್ಯದಲ್ಲಿ ನಾವೇನಾದ್ರು ಆ ಸೈಡ್ ಈ ಸೈಡು ಬಳೆ ಎಲ್ಲ ಹಾಕ್ಕೊಂಡು ಮಧ್ಯದಲ್ಲಿ ಹಾಕ್ಕೋಬೇಕು ಅನ್ನೋದನ್ನೆಲ್ಲ 120ಇಂದ ಇದೆ. ದಪ್ಪ ಬ್ಯಾಂಗಲು 120ಇಂದ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕಾಸಿನ ಸರ ಬಂದು 2000. ಅಂದರೆ ಇದು ದೇವ್ರ ಕಾಸಿನ ಸರ ಬಂದು 1.5 ಆಗುತ್ತೆ. 13, 12ಗೆಲ್ಲ ಸಿಗುತ್ತೆ. ಮತ್ತು ನಾವು ಬೇರೆ ಡಿಸೈನಲ್ಲಿ ನೋಡಬೇಕು ಅಂತಂದರೆ 2.5 ಆಗುತ್ತೆ. ಇದು ಮುತ್ತಿನ ಓಲೆ ಜುಮ್ಕಿ ಸ್ವಲ್ಪ ಸಣ್ಣದು ಬಂದು 400 ಸ್ಟಾರ್ಟಿಂಗ್ ಪ್ರೈಸು. ಮುತ್ತಿನ ಓಲೆ ಜುಮ್ಕಿ 400. ಮತ್ತು ಸ್ವಲ್ಪ ಬೆಳ್ಳಿ ಮೋಡ ಓಲೆ ಜುಮ್ಕಿ ಬರುತ್ತಲ್ಲ, ಬೆಳ್ಳಿ ಮೋಡದೆಲ್ಲ ಬಂದು 650 ಆಗುತ್ತೆ. ಓಲ್ಡ್ ಡಿಸೈನಿಂದ ಹಿಡಿದು ನ್ಯೂ ಡಿಸೈನ್ ತನಕ
ಪ್ರತಿಯೊಂದು ಇದೆ. ನಮಗೆ ಓಲ್ಡ್ ಡಿಸೈನಲ್ಲಿ ಅವಾಗ ನಾವು ಚಿಕ್ಕ ಹುಡುಗರಲ್ಲಿ ಆಗಿನ ಕಾಲದವರೆಲ್ಲ ಹಾಕ್ಕೊಳ್ತಾ ಇದ್ರಲ್ಲ ಆ ಡಿಸೈನಿಂದ ಹಿಡಿದು ಇವಾಗ ನ್ಯೂ ಡಿಸೈನ್ ಇದೆಯಲ್ವ ಅಲ್ಲಿ ತನಕನೂ ಎಲ್ಲ ಥರ ವೆರೈಟಿನೂ ಸಿಗುತ್ತೆ ಇಲ್ಲಿ. ಮತ್ತು ಬಿಳಿ ಕಲ್ಲಿನ ಓಲೆ, ಮತ್ತು ಇದು ವಯಸ್ಸಾದವರು ಏಜ್ ಆದವರೆಲ್ಲ ಹಾಕ್ಕೊಳ್ತಾ ಇದ್ರಲ್ಲ ಅವಾಗಿನ ಆ ಓಲ್ಡ್ ಡಿಸೈನು ಅಂತೀವಲ್ಲ ನಾವು, ಆ ಥರ ಓಲೆಗಳು, ಮೂಗ್ಬೆಟ್ಟಂತೂ ಎಷ್ಟು ವೆರೈಟಿಲಿದೆ ಅಂತಂದರೆ ತುಂಬಾ ಚೆನ್ನಾಗೈತೆ. ಓಲೆ ಜುಮ್ಕಿನೂ ಅಷ್ಟೇ, ಮುತ್ತಿನ ಓಲೆ ಜುಮ್ಕಿ, ದೊಡ್ಡ ದೊಡ್ಡ ಓಲೆಗಳು ಫ್ಯಾನ್ಸಿ ಟೈಪಲ್ಲಿ ಪ್ರತಿಯೊಂದು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂದರೆ ಇಲ್ಲಿ ನಾವು ಹೇಗೆ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಬರುತ್ತೆ. ಅಂದರೆ ಬಿಳಿ ಬಟ್ಟೆಯಲ್ಲಿ ಇಡಬೇಕು, ಇಲ್ಲ ಹತ್ತಿನಲ್ಲಿಡಬೇಕು. ತುಂಬ ಬಾಳಿಕೆ ಬರಬೇಕು ಅಂತಂದರೆ ಈ ಥರ ಮಾಡ್ಕೋಬೇಕು. ಇದು ಬೈತಲೆ ಬೆಟ್ಟು 50 ರುಪೀಸ್, ಎಷ್ಟೇ ದೊಡ್ಡದಿರಲಿ 50 ರುಪೀಸ್. ಇದು ಅಷ್ಟೇ ತುಂಬಾ ಚೆನ್ನಾಗೈತೆ. ಇದು ಒಂದಕ್ಕಿಂತ ಒಂದು ಬೈತಲೆ ಬೆಟ್ಟನೂ ತುಂಬಾ ಚೆನ್ನಾಗೈತೆ. ವೆರೈಟಿಗಳಂತೂ ತುಂಬ ಚೆನ್ನಾಗೈತೆ. ಜುಮ್ಕಾ ನ್ಯೂ ಡಿಸೈನಿಂದ ಹಿಡಿದು ಓಲ್ಡ್ ಡಿಸೈನ್ ತನಕ ಈ ಜುಮ್ಕಾಗಳು ಅಷ್ಟೇ. ನಾವು ಹೋದಾಗೆಲ್ಲ ಜುಮ್ಕಾ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ನಮ್ಮ ದೊಡ್ಡಪ್ಪ ಮಗಳು ತೊಗೊಳ್ತಾಳೆ. ಅವಳು ಏನಾದರೂ ತೊಗೊಂಡ್ರೆ ಅವಳಿಗೆ ಇಯರಿಂಗ್ಸ್ ಆಗೋಲ್ಲ, ಆರ್ಟಿಫಿಷಿಯಲ್ದು ಅವಳಿಗೆ ಹಾಕ್ಕೊಂಡ್ರೆ ಆಗೋಲ್ಲ. ಅವಳು ಯಾವುದೇ ಸರ ತೊಗೊಂಡ್ರೆ ನನಗೆ ಅದ್ರಲ್ಲಿ ಜುಮ್ಕಾ ಇಷ್ಟ ಆಯಿತು ಅಂದರೆ ನಾನು ಅದನ್ನು ತಗೋ ಅಂತ ಅವಳಿಗೆ ಹೇಳ್ತೀನಿ. ನಾನು ಈಗಾಗಲೇ ತುಂಬ ದಿನಗಳಿಂದನೇ ಇಯರಿಂಗ್ ಕಲೆಕ್ಷನ್ ಮಾಡಿದ್ದೀನಲ್ಲ, ಅದರಲ್ಲಿ ನಾನು ಆಗಲೇ ತುಂಬ ಜುಮ್ಕಾಗಳು ತೋರಿಸಿದ್ದೀನಿ. ನನ್ನ ಹತ್ರ ಇರೋ ಜುಮ್ಕಾಗಳೆಲ್ಲ. ನನಗೆ ಗೋಲ್ಡ್ಗಿಂತ ಈ ಆರ್ಟಿಫಿಷಿಯಲ್ ಜುಮ್ಕಾಗಳೇ ಸಿಕ್ಕಾಪಟ್ಟೆ ಇಷ್ಟ. ಹೋದಾಗೆಲ್ಲ ತೊಗೋತಾ ಇರ್ತೀನಿ. ನಮ್ಮ ಅತ್ತಿಗೆ ಅಂತೂ ಬೈತಾನೆ ಇರ್ತಾರೆ, ಎಷ್ಟು ತೊಗೊಳ್ತೀಯಾ ಅಂತ. ನಂಗೆ ಹಾಕ್ಕೊಳ್ಳೋವಾಗೂ ಅಷ್ಟೇ ಅದಾದರೂ ತಿಪ್ಪೋ ಎಲ್ಲ ಹಾಕಿ ನನಗೊಂಥರ ಬೇಜಾರು. ಇದಾದರೂ ಸುಮ್ಮನೆ ಈ ಥರ ಹಾಕ್ಕೊಂಡು ಹೋಗ್ಬಿಡ್ಬೋದಲ್ಲ, ಇಲ್ಗಾನ ಹೋಗ್ಬೇಕಾದ್ರೆ ನಮ್ಮ ಅತ್ತಿಗೆ ಹಂಗೂ ಏನು ಒಡವೆಗಳಿಲ್ಲ ಅನ್ಕೋಬೇಕು ಯಾರಾದರೂ ನೋಡೋರು. ಆ ಥರ ನೀನು ಹಾಕ್ಕೊಳ್ಳೋದು, ಯಾವಾಗ ನೋಡಿದ್ರು ಅದನ್ನೇ ಹಾಕ್ಕೊಳ್ತೀಯಾ ಅಂತ ಬೈತಾನೆ ಇರ್ತಾರೆ. ಈ ಸರಿ ನಂಗೆ ಆ ಜುಮ್ಕಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ತೊಗೊಳಕ್ಕೆ ಅದಕ್ಕೆ ಅಲ್ಲೇ ಎಲ್ಲರ ಮುಂದೆನೂ ಗದ್ರು ಬಿಟ್ರು, ಬೇಡ ಅಲ್ಲಿ ಇಟ್ಬಿಟ್ಟು ಫಸ್ಟು ಅಂತ. ಅಂದರೆ ಅಷ್ಟೊಂದು ಜುಮ್ಕಾಗಳು ಇದೆಯಲ್ಲ ಅದಕ್ಕೋಸ್ಕರ. ಆಮೇಲೆ ಲಾಸ್ಟ್ ಬಂದು ಇದು ಏರ್ ಬನ್ನು. ಇದು ಡಿಸೈನ್ ನೋಡ್ತಾ ಇದ್ವಿ ಯಾವ ಥರ ಐತೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಡಿಸೈನ್ದು ಬಂದು 175. ಈ ಥರ ಡಿಸೈನಲ್ಲಿ ಬಂದು 175. ಈ ಥರ ರೋಸು ಮತ್ತು ಗೋಲ್ಡಲ್ಲಿ ಎಲ್ಲೋದಲ್ಲಿ ಇತ್ತು. ಈ ಥರ ಬಂದು 175. ಇದರಲ್ಲಿ ಪ್ಲೇನ್ ಬಂದು 120. ತುಂಬಾ ಚೆನ್ನಾಗಿತ್ತು. ನೀವೇನು ನೋಡ್ತಾ ಇದ್ದೀರಲ್ವ ಪ್ರೈಸು ಎಷ್ಟಿದೆ ಅಂತ ಹೇಳಿ. ಇಷ್ಟೇ ಪ್ರೈಸ್ ಇದು. ನೀವು ಇದನ್ನೇ ಹೊರಗಡೆ ನಾವೆಲ್ಲರೂ ತೊಗೋತೀವಿ ಅಂತಂದರೆ 250, 300, 350 ಈ ಥರ ಇರುತ್ತೆ. ಇಲ್ಲಿ ಇದು 175 ಮತ್ತು ಪ್ಲೈನಲ್ಲಿ ಬಂದು 120. ತುಂಬಾ ಚೆನ್ನಾಗಿತ್ತು. ಇದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬಾಕ್ಸನ್ನು ಓಪನ್ ಮಾಡಿಸಿದೆ. ಅದ್ರಲ್ಲಿ ಡಿಸೈನು ಚೆನ್ನಾಗಿ ಬಂದಿತ್ತು, ಮಧ್ಯಗಡೆ ಸ್ಟೋನೆಲ್ಲ ಕೊಟ್ಟು ಅದು ಬಂದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅದರಲ್ಲಿ ನೋಡೋಣ ಒಂದೆರಡು ತೊಗೋಬೇಕು. ಮದುವೆ ಅಲ್ವಾ, ಅದು ಮುಹೂರ್ತಕ್ಕೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರಿಸೆಪ್ಷನ್ಗೆಲ್ಲ ನಾವು ಬೇರೆ ಹೇರ್ ಸ್ಟೈಲ್ ಮಾಡಿಸಿದ್ರೆ ಮುಹೂರ್ತಕ್ಕೆ ಈ ಥರ ಬನ್ನು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ. ಒಂದು ಮಲ್ಲಿಗೆ ದಿಂಡು ಇಟ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಬಂದು ನೋಡ್ತಾ ಇದ್ದಿದ್ದು. ಮತ್ತು ಆ್ಯಂಟಿಕಲ್ ಬ್ಯಾಂಗಲ್ ನೋಡೋಣ ಅಂತ ಅಂದ್ಬಿಟ್ಟು ಇದು ನೋಡಿದರೆ ಇದು ಬಂದು 4 ಬ್ಯಾಂಗಲ್ಗೆ 600. ಇದು ತುಂಬಾ ಚೆನ್ನಾಗಿತ್ತು. ಡಿಸೈನು ಸಣ್ಣ ಸ್ಟೋನು ತುಂಬಾ ಚೆನ್ನಾಗಿತ್ತು. ಇದು 500 ಮತ್ತು 400, 300 ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾವು 4 ಬ್ಯಾಂಗಲ್ ಇರೋದು 600 ಇತ್ತು. ಇದು ಸ್ಟೋನಲ್ಲೂ ಅಷ್ಟೇ. ಮತ್ತು ಬ್ಲಾಕ್ ಅದು ಕರಿಮಣೆಲಿ ಬರುತ್ತಲ್ಲ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ತೊಗೊಂಡಿದ್ದೆ. ಇದು ಜಡೆ ಬಿಲ್ಲೆಗಳಂತೂ ತುಂಬಾ ಚೆನ್ನಾಗೈತೆ ಸೆಟ್ಟಿಂಗ್ಸ್ದು. ಮತ್ತು ಸ್ಯಾರಿ ಮ್ಯಾಚಿಂಗ್ ಫ್ಲವರ್ ಬರುತ್ತಲ್ಲ ಅದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಟೋನ್ದು ಬಂದು ದಪ್ಪ ಬಳೆಯಲ್ಲಿ ಮಧ್ಯೆ ಹಾಕೋದಕ್ಕೆ ಸ್ಟೋನ್ದು ಬಂದು 950 2 ಬ್ಯಾಂಗಲ್ಗೆ. ಇದು ಎಲ್ಲ ಥರ ಸೈಜು, ಅಂದರೆ 2 ಇಂದ ಹಿಡಿದು ಸೈಜು 2 10 ತನಕ ಪ್ರತಿಯೊಂದು ಸೈಜು ಸಿಗುತ್ತೆ ಇಲ್ಲಿ ಬ್ಯಾಂಗಲ್. ಈ ಥರ ಬ್ಯಾಂಗಲ್ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಮತ್ತು ಇದು ಟೀಕಾ ಬಟ್ಟು ಬಂದು ಇದು ಡಾಲರ್ ಬಂದು ಟೀಕಾ ಬಂದು 600. ಇದಕ್ಕೆ ಚೈನ್ ಬಂದು 150. ಈ ಥರ ಮುತ್ತಿಂದು ಸಿಗುತ್ತೆ ಟೀಕಾ ಬಟ್ಟಲ್ಲಿ. ಮತ್ತು ವೈಟ್ ಸ್ಟೋನಲ್ಲೂ ಸಿಗುತ್ತೆ. ಇದು ಬಂದು 600, 650, 700 ಈ ಥರ ಎಲ್ಲ ಥರ ಡಾಲರ್ಸ್ಗಳು ಅಷ್ಟೇ ಸಿಗುತ್ತೆ. ಅದಕ್ಕೆ ಚೈನ್ ಬಂದು 150ನಲ್ಲೆಲ್ಲ ಸಿಗುತ್ತೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಅದೇ ಒಂದು ಸೈಡ್ ನೋಡಿದ್ರಂತೂ ದೇವ್ರು ನೋಡ್ದಂಗೆ ಆಗ್ತಾ ಇರುತ್ತೆ. ಆ ಹಾರಗಳನ್ನೆಲ್ಲ ನೋಡ್ತಾ ಇದ್ದರೆ ಮಧ್ಯದಲ್ಲಿ ಬೇರೆ ದೇವಿನ ಕೂರಿಸಿರೋದಕ್ಕೂ ಅದಕ್ಕೂ ದೇವ್ರು ನೋಡ್ದಂಗೆ ಆಗುತ್ತೆ. ಇನ್ನೊಂದು ಸೈಡ್ ನೋಡಿದ್ರೆ ಫುಲ್ಲು ಜ್ಯುವೆಲರಿ ಈ ಕಡೆ ಸೈಡೆಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಈ ಪ್ರತಿಯೊಂದು ಹೇಳಿದ್ನಲ್ಲ ಏನು ಬೇಕೋ ಪ್ರತಿಯೊಂದು. ಮತ್ತು ಕಾಲೇಜ್ ಹುಡುಗಿದಿರ್ಗಂತೂ ಅವ್ರಿಗೆ ಹಾಕ್ಕೊಳ್ಳೋದಕ್ಕೆ ನೆಕ್ ಚೈನ್ಗಳು ಅಷ್ಟೇ ತುಂಬ ಸಿಂಪಲ್ಲಾಗಿ 120 ಡಾಲರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ನ್ಯೂ ಡಿಸೈನಲ್ಲಿ ಯಾವ್ಯಾವ್ದು ಬಂದಿರುತ್ತೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ.
ಕಾಲೇಜ್ ಹುಡುಗಿರಿಗೆ ಈ ಬ್ಲಾಕ್ ಮೆಟಲಲ್ಲಿ ಬಂದಿರುತ್ತಾ ಅದು ಸಹ ಸಿಗುತ್ತೆ ಇಲ್ಲಿ. ಬ್ಲಾಕ್ ಮೆಟಲಲ್ಲೂ ಸಿಗುತ್ತೆ, ಗೋಲ್ಡಲ್ಲೂ ಸಿಗುತ್ತೆ, ಪ್ರತಿಯೊಂದೂ ನ್ಯೂ ಡಿಸೈನ್ ಎಲ್ಲನೂ ಇಲ್ಲಿ ಸಿಗುತ್ತೆ. ದೇವ್ರಿಗೂ ಅಷ್ಟೇ ಎಲ್ಲ ಥರ ಹಾರಗಳು ಮತ್ತು ತ್ರಿಶೂಲ ತಾವಿಂದ ಹಿಡಿದು ಡಮರು ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಮತ್ತು ಭರತನಾಟ್ಯಂ ಸೆಟ್ಟು ಅಷ್ಟೇ ಪ್ರತಿಯೊಂದು ಸಿಗುತ್ತೆ. ಭರತನಾಟ್ಯಂ ಸೆಟ್ಟು ಇಂಥದ್ದಿಲ್ಲ ಅನ್ನೋ ಹಾಗೆ ಇಲ್ಲ, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಏನೂ ಇಲ್ಲ, A to Z ಪ್ರತಿಯೊಂದು ಜ್ಯುವೆಲರಿಲಿ ದೇವ್ರದ್ದು ಮತ್ತು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೂ ಅಷ್ಟೇ ಅವ್ರ ಕೈ ಚೈನಿಂದ ಹಿಡಿದು ಸರಗಳು ಮತ್ತು ಡಾಲರು, ಬ್ರೇಸ್ಲೆಟು, ಪ್ರತಿಯೊಂದು ರಿಂಗು ಪ್ರತಿಯೊಂದು ಸಿಗುತ್ತೆ. ಇಂಥದ್ದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಪ್ರೈಸು ಅಷ್ಟೇ ತುಂಬಾ ಕಡಿಮೆ ಇದೆ. ಬೇರೆ ಕಡೆಗಿಂತ ಈ ಶಾಪಲ್ಲಿ ತುಂಬಾ ಕಡಿಮೆ ಇದೆ. ಬೇಕಾದ್ರೆ ಒಂದು ಸತಿ ನೀವೇ ಬಂದು ನೋಡಿ. ಇಲ್ಲಿ ದೇವ್ರುಗಳ್ಗೆ ಹಾರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ನೀವು ಒಂದು ಸತಿ ವಿಸಿಟ್ ಮಾಡಿ. ನಾನು ಅಡ್ರೆಸ್ ಎಲ್ಲ ಫುಲ್ಲು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡಿ. ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದರೆ ಅವ್ರು ಕಾಲ್ ಮಾಡ್ಬೋದು. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗ್ತಿದೆ. ಧನ್ಯವಾದಗಳು.